ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ಭವ್ಯ ಗೌಡ ಅವರು ಆಕ್ಟ್ ಮಾಡ್ತಿರುವಂತಹ ಕರ್ಣ ಸೀರಿಯಲ್ ನಾಳೆ ಅಂದ್ರೆ ಸೋಮವಾರದಿಂದ ಈ ಒಂದು ಸೀರಿಯಲ್ ನಮ್ಮ ಮುಂದೆ ಇರುತ್ತೆ. ರಾತ್ರಿ 8 ಗಂಟೆಗೆ ಜಿ ಕನ್ನಡದಲ್ಲಿ ಈ ಒಂದು ಸೀರಿಯಲ್ ಪ್ರಸಾರ ಆಗುತ್ತೆ. ಅಂಡ್ ಎಲ್ಲರೂ ಸಹ ಈ ಒಂದು ಸೀರಿಯಲ್ ನೋಡೋದಕ್ಕೆ ಸಿಕ್ಕಾಪಟ್ಟೆ ವೇಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಬಿಟ್ಟಿರುವಂತಹ ಅಷ್ಟು ಪ್ರೋಮೋಗಳು ಕೂಡ ತುಂಬಾನೇ ಪ್ರಾಮಿಸಿಂಗ್ ಆಗಿ ಕಾಣಿಸ್ತಿದೆ. ಅಂಡ್ ನಮ್ರತಾ ಗೌಡ ಅವರ ಪ್ರೋಮೋಗೆ ಸಾಕಷ್ಟು ಜನ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇಟ್ಕೊಂಡಿದ್ರೆ ಅಂಡ್ ಒಂದಷ್ಟು ಶೂಟ್ ಕ್ಲಿಪ್ಸ್ ಗಳನ್ನ ನೋಡಿ ಸಹ ಲೈಕ್ ನಮ್ರತಾ ಗೌಡ ಅವ್ರದ್ದು ಒಂದು ಪ್ರೋಮೋ ಬರುತ್ತೆ ಅಂತ ಹೇಳಿ ನಾನು ಸಹ ಹೇಳಿದೆ. ಬಟ್ ನಮ್ರತಾ ಗೌಡ ಅವರ ಪ್ರೋಮೋ ಕೊನೆಗೂ ಸಹ ಬರಲಿಲ್ಲ. ಬಟ್ ಒಂದು ಇಡೀ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡುವಂತಹ ಒಂದು ಪ್ರೋಮೋ, ಇಡೀ ಫ್ಯಾಮಿಲಿಯವರು ಹೇಗೆ ಕರ್ಣನ ಟ್ರೀಟ್ ಮಾಡ್ತಾರೆ ಅಂತ ಇಂಟ್ರೊಡ್ಯೂಸ್ ಮಾಡುವಂತಹ ಒಂದು ಪ್ರೋಮೋ, ಅದರಲ್ಲಿ ನಮ್ರತಾ ಗೌಡ ಅವರು ಕೂಡ ಕಾಣಿಸ್ಕೊಂಡಿದ್ದಾರೆ. ಅಂಡ್ ನಮ್ರತಾ ಗೌಡ ಅವರ ಪ್ರೋಮೋ ಯಾಕೆ ಬರ್ತಿಲ್ಲ ಅಂತಂದ್ರೆ, ನಮ್ರತಾ ಗೌಡ ಅವರು ಈ ಸೀರಿಯಲ್ ಅಲ್ಲಿ ಮೇನ್ ಕ್ಯಾರೆಕ್ಟರ್ ಅಂತ ಗೊತ್ತಾಗಕ್ಕೆ ಆಲ್ಮೋಸ್ಟ್ ಅರ್ಧ ಸೀರಿಯಲ್ ಮುಗ್ದೋಗ್ಬಿಟ್ಟಿರುತ್ತೆ. ಸೊ ನಮ್ರತಾ ಗೌಡ ಅವರ ಪಾತ್ರಕ್ಕೆ ಪ್ರಾಮುಖ್ಯತೆ ಬರದೆ ಹತ್ತತ್ರ ಒಂದು ವರ್ಷ ಆದ್ರೂ ಆಗ್ಬೋದು, 6 ತಿಂಗಳಾದ್ರೂ ಆಗ್ಬೋದು, ಲೈಕ್ ಒಂದಷ್ಟು ದಿನಗಳ ಆದ್ಮೇಲೆ ನಮ್ರತಾ ಗೌಡ ಅವರ ಒಂದು ಕ್ಯಾರೆಕ್ಟರ್ಗೆ ಪ್ರಾಮುಖ್ಯತೆ ಅನ್ನೋದು ಬರೋದು. ಅಂಡ್ ಇವರು ಕೂಡ ಈ ಸೀರಿಯಲ್ಗೆ ಹೀರೋಯಿನ್ ಅಂತ ಹೇಳಿ ಅನ್ಸೋದು. ಸೊ ಅದಕ್ಕೋಸ್ಕರ ನಮ್ರತಾ ಗೌಡ ಅವರ ಒಂದು ಪಾತ್ರ ಇವಾಗ ಸದ್ಯಕ್ಕೆ ಅಷ್ಟಾಗಿ ಏನು ಇಲ್ಲದೆ ಇರೋ ಕಾರಣಕ್ಕಾಗಿ ನಮ್ರತಾ ಗೌಡ ಅವರ ಪ್ರೋಮೋ ಕೂಡ ಬರಲಿಲ್ಲ. ಅಂಡ್ ಭವ್ಯ ಗೌಡ ಅವರ ಪ್ರೋಮೋ ಆಗಿರ್ಬೋದು, ಕಿರಣ್ ರಾಜ್ ಅವರ ಪ್ರೋಮೋ ಆಗಿರ್ಬೋದು, ಅಂಡ್ ಇವಾಗ ಮೊನ್ನೆ ಅಷ್ಟೇ ಬಿಟ್ಟಿರುವಂತಹ ಪ್ರೋಮೋ ಆಗಿರ್ಬೋದು, ಆ ಪ್ರೋಮೋದಲ್ಲಿ ನಮ್ರತಾ ಗೌಡ ಅವ್ರನ್ನು ಸಹ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಫ್ಯಾಮಿಲಿ ಮೆಂಬರ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂಡ್ ಈ ಸೀರಿಯಲ್ ಹೇಗೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ನಮ್ರತಾ ಗೌಡ ಅವರ ಖಡಕ್ ಕ್ಯಾರೆಕ್ಟರ್ ಹೇಗಿರುತ್ತೆ ಈ ಒಂದು ಸೀರಿಯಲ್ ಅಲ್ಲಿ, ಅಂಡ್ ಭವ್ಯ ಗೌಡ ಅವರ ಬಬ್ಲಿ ಕ್ಯಾರೆಕ್ಟರ್ ಹೇಗಿರುತ್ತೆ ಈ ಸೀರಿಯಲ್ ಅಲ್ಲಿ, ಅಂಡ್ ಕಿರಣ್ ರಾಜ್ ಅವರ ಕರ್ಣನ ಪಾತ್ರ ಹೇಗಿರುತ್ತೆ, ಅಂಡ್ ಆ ಕರ್ಣನ ಪಾತ್ರಕ್ಕೆ ಕರ್ಣ ಅಂದ್ರೇನೆ ಕೊಡೋದು, ಕರ್ಣನಂತಹ ಮಗ ಇದ್ದಾಗ್ಲೂ ಸಹ ಮನೆಯವರೆಲ್ಲ ಅವನ್ನ ಹೇಗೆ ಉಪಯೋಗಿಸ್ಕೊಳ್ತಾರೆ, ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಈ ಒಂದು ಸೀರಿಯಲ್ ಬಗ್ಗೆ. ಸೊ ಸೀರಿಯಲ್ ಬಗ್ಗೆ ನೆಕ್ಸ್ಟ್ ಬೇರೆ ಯಾವ್ದಾದ್ರು ವಿಡಿಯೋದಲ್ಲಿ ಮಾತಾಡೋಣ. ಜಸ್ಟ್ ಇವಾಗ ಇಂಟರ್ವ್ಯೂ ಅಂದ್ರೆ ಕರ್ಣ ಸೀರಿಯಲ್ ನ ಪ್ರಮೋಷನ್ಗಾಗಿ ಒಂದಷ್ಟು ಇಂಟರ್ವ್ಯೂಗಳನ್ನ ಮಾಡಲಾಗಿತ್ತು. ಆ ಇಂಟರ್ವ್ಯೂ ನಲ್ಲಿ ಭವ್ಯ ಗೌಡ ಅವ್ರನ್ನಾಗಿರ್ಬೋದು, ಕಿರಣ್ ರಾಜ್ ಅವ್ರನ್ನಾಗಿರ್ಬೋದು, ನಮ್ರತಾ ಗೌಡ ಅವ್ರನ್ನ ಇಂಟರ್ವ್ಯೂ ಮಾಡಲಾಗಿತ್ತು. ಸೊ ಈ ಟೈಮಲ್ಲಿ ಭವ್ಯ ಗೌಡ ಅವರು, ಕಿರಣ್ ರಾಜ್ ಅವರು ಆ ಒಂದು ಸಂದರ್ಶನದಲ್ಲಿ ಏನೇನ್ ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಎಸ್, ಭವ್ಯ ಗೌಡ ಅವ್ರಿಗೆ ಸಾಕಷ್ಟು ಜನ ಸಾಕಷ್ಟು ರೀತಿಯಾಗಿ ಕೆಟ್ಟದಾಗಿ ಕಮೆಂಟ್ಸ್ ಗಳನ್ನ ಹಾಕ್ತಿರ್ತಾರೆ. ಏನಂತ ಅಂದ್ರೆ ಲೈಕ್ ಏನ್ ಇನ್ನು ಚಿಕ್ಕ ಹುಡುಗಿ ತರ ಆಡ್ತಿರ್ತಾಳೆ, ಲೈಕ್ ಏನು ತಿಂದೇ ಇಲ್ಲ ಅನ್ನೋ ರೀತಿಯೆಲ್ಲ ಆಡ್ತಾಳೆ, ಏನಕ್ಕೆ ಬೇಕು ಈ ರೀತಿ ಚೈಲ್ಡಿಶ್ ತರ ಬಿಹೇವ್ ಮಾಡೋದು, ತುಂಬಾನೇ ಇರಿಟೇಟ್ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಗಳನ್ನ ಹಾಕ್ತಿರ್ತಾರೆ. ಎಸ್, ಭವ್ಯ ಗೌಡ ಅವರ ಕ್ಯಾರೆಕ್ಟರ್ ಅಂದ್ರೆ ಇವಾಗ ಸದ್ಯಕ್ಕೆ ನಿಧಿಯಾಗಿ ಅವ್ರು ಏನ್ ಕಾಣಿಸ್ಕೊಳ್ತಿದ್ದಾರೆ, ಕಿರಣ್ ರಾಜ್ ಅವರ ಜೋಡಿಯಾಗಿ ಕರ್ಣ ಸೀರಿಯಲ್ ಅಲ್ಲಿ ಅವ್ರು ನಿಧಿಯಾಗಿ ಏನ್ ಕಾಣಿಸ್ಕೊಳ್ತಿದ್ದಾರೆ, ಅವರಂತೂ ಕಂಪ್ಲೀಟ್ ಬಬ್ಲಿ ಕ್ಯಾರೆಕ್ಟರ್ನೇ ಮಾಡ್ತಿರೋದು. ಲೈಕ್ ಒಂದು ಐಸ್ ಕ್ರೀಮ್ ಅನ್ನ ನೋಡಿದ್ರು ಸಹ ವಾವ್ ಐಸ್ ಕ್ರೀಮ್ ಅನ್ನೋ ರೀತಿ ಫುಲ್ ಎಕ್ಸೈಟ್ ಆಗ್ಬೇಕು. ಸೊ ಎಲ್ಲದಕ್ಕೂ ಎಕ್ಸೈಟ್ ಆಗೋದು, ಎಲ್ಲದಕ್ಕೂ ಒಂದ್ ರೀತಿ ಮಗು ತರ ಬಿಹೇವ್ ಮಾಡೋದು, ಈ ರೀತಿ ಪಾತ್ರನ ಭವ್ಯ ಗೌಡ ಅವರು ಕರ್ಣ ಸೀರಿಯಲ್ ಅಲ್ಲಿ ಪ್ಲೇ ಮಾಡ್ತಿದ್ದಾರೆ. ಸೊ ಈ ಕಾರಣಕ್ಕಾಗಿ ಅವರ ತಾಯಿ ಆಗಿರ್ಬೋದು, ಅವ್ರ ತಂಗಿ ಆಗಿರ್ಬೋದು, ಒಂದಷ್ಟು ವಿಡಿಯೋಸ್ ಗಳನ್ನ ಭವ್ಯ ಗೌಡ ಅವ್ರಿಗೆ ತೋರಿಸಿರ್ತಾರಂತೆ. ನೀನ್ ಈ ರೀತಿ ಎಕ್ಸ್ಪ್ರೆಷನ್ಸ್ ನ ಕೊಟ್ರೆ, ಈ ರೀತಿ ಆಡಿದ್ರೆ ಲೈಕ್ ಆ ಒಂದು ಪಾತ್ರಕ್ಕೆ ಸೂಟ್ ಆಗುತ್ತೆ, ನೋಡು ಪ್ರಾಕ್ಟೀಸ್ ಮಾಡ್ಕೊಂತ ಹೇಳಿ ಅವ್ರ ಅಮ್ಮ ಆಗಿರ್ಬೋದು, ಅವ್ರ ತಂಗಿ ಆಗಿರ್ಬೋದು ಸಜೆಸ್ಟ್ ಮಾಡ್ತಿರ್ತಾರಂತೆ. ಸೊ ಭವ್ಯ ಗೌಡ ಅವರು ಅದನ್ನೆಲ್ಲ ಕನ್ನಡಿ ಮುಂದೆ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡಿ 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 ಆ ಒಂದು ಕ್ಯಾರೆಕ್ಟರ್ಗೆ ಹೇಗ್ ಬೇಕೋ ಹಾಗೆ ಇವ್ರನ್ನ ತಯಾರಿ ಮಾಡ್ಕೊಂಡಿದ್ದಾರೆ. ಸೊ ಆ ಕಾರಣಕ್ಕಾಗಿ ಲೈಕ್ ಸೀರಿಯಲ್ ಅಲ್ಲಿ ತುಂಬಾನೇ ಸ್ಟ್ರಿಕ್ಟ್ ಡೈರೆಕ್ಟರ್ ಇರೋದ್ರಿಂದ ಆ ಒಂದು ಹ್ಯಾಂಗ್ ಓವರ್ ಲೈಕ್ ಎಲ್ಲಾನು ಪರ್ಫೆಕ್ಟ್ ಆಗಿ ಬರಬೇಕು ಅನ್ನುವಂತ ಕಾರಣಕ್ಕಾಗಿ ಲೈಕ್ ಸೀರಿಯಲ್ ಶೂಟ್ ಮುಗಿದ ಆದ್ಮೇಲೂ ಸಹ ಭವ್ಯ ಗೌಡ ಅವ್ರಿಗೆ ಆ ಒಂದು ಹ್ಯಾಂಗ್ ಓವರ್ ಇಂದ ಆಚೆ ಬರೋದಕ್ಕೆ ಆಗ್ತಿಲ್ಲ. ಲೈಕ್ ಎಲ್ಲಾನು ಸಹ ಟು ದ ಪಾಯಿಂಟ್ ಪರ್ಫೆಕ್ಷನ್ ಅನ್ನೋದನ್ನ ಡೈರೆಕ್ಟರ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು 100% ಎಫರ್ಟ್ಸ್ ಅನ್ನ ಹಾಕಿ ಆ ಕ್ಯಾರೆಕ್ಟರ್ಗೆ ಸೂಟ್ ಆಗುವಂತ ಭವ್ಯ ಗೌಡ ಅವರು ಆಕ್ಟ್ ಮಾಡ್ತಿರ್ತಾರೆ. ಅಂಡ್ ಆ ಸೀರಿಯಲ್ ಶೂಟ್ ಮುಗ್ದಾದ್ಮೇಲೂ ಕೂಡ ಆ ಹ್ಯಾಂಗ್ ಓವರ್ ಇಂದ ಆಚೆ ಬರೋದಕ್ಕೆ ತುಂಬಾನೇ ಟೈಮ್ ಬೇಕಾಗುತ್ತೆ ನನ್ಗೆ ಅಂತ ಹೇಳಿ ಭವ್ಯ ಗೌಡ ಅವರು ಹೇಳಿದ್ದಾರೆ. ಅಷ್ಟರ ಮಟ್ಟಕ್ಕೆ ಆ ಪಾತ್ರದ ಬಗ್ಗೆ ಇವರು ತಲೆ ಕೆಡ್ಸ್ಕೊಂಡು ಆ ಪಾತ್ರದ ಮೇಲೆ ವರ್ಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಆ ಕಾರಣಕ್ಕಾಗಿ ಭವ್ಯ ಗೌಡ ಅವರು ಒಂದಷ್ಟು ಬಬ್ಲಿ ಆಗಿ ಆ ಒಂದು ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಿರೋದ್ರಿಂದ ಅದನ್ನೇ ರಿಯಲ್ ಲೈಫ್ ಅಲ್ಲೂ ಕೂಡ ಸದ್ಯಕ್ಕೆ ಅಳವಡಿಸ್ಕೊಂತಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಇನ್ನು ಭವ್ಯ ಗೌಡ ಅವರ ಬಾಯ್ ಫ್ರೆಂಡ್ ಬಗ್ಗೆ ಮಾತಾಡೋದಾದ್ರೆ, ಎಸ್, ಭವ್ಯ ಗೌಡ ಅವರ ಕ್ರಶ್ ಬಗ್ಗೆ ಕೂಡ ಇಂಟರ್ವ್ಯೂ ಅವ್ರು ಕೇಳಿದ್ರು. ಲೈಕ್ ಪರ್ಸನಲ್ ವಿಚಾರಗಳಾಗಿರ್ಬೋದು ಅಂಡ್ ಪ್ರೊಫೆಷನಲ್ ವಿಚಾರಗಳಾಗಿರ್ಬೋದು, ಎರಡನ್ನೂ ಸಹ ಭವ್ಯ ಗೌಡ ಅವರು ಈ ಒಂದು ಇಂಟರ್ವ್ಯೂ ನಲ್ಲಿ ಶೇರ್ ಮಾಡ್ಕೊಂಡಿದ್ರು. ಅಂಡ್ ಅವರ ಕ್ರಶ್ ಬಗ್ಗೆ ಕೇಳಿದಾಗ ಭವ್ಯ ಗೌಡ ಅವರು ಹೇಳಿದ್ದು ಅಂದ್ರೆ ಲೈಕ್ ನನಗಾಗಿರೋದು ಒಂದೇ ಕ್ರಶ್, ಅದು 5 years ಬ್ಯಾಕ್ ಆಯ್ತು. ಅಂಡ್ ಇವಾಗ್ಲೂ ಸಹ ಅವ್ರೊಬ್ರೆ ಕ್ರಶ್ ಇರೋದು ನನ್ಗೆ. ಅಂಡ್ ಆ ಕ್ರಶ್ ಇದಾರೆ ಅಂತ ಹೇಳಿದ ತಕ್ಷಣ ಅಲ್ಲಿ ಇಂಟರ್ವ್ಯೂ ಅವ್ರು ಕೇಳ್ತಾರೆ ಅವ್ರು ಯಾರು ಅಂತ ಹೇಳಿ, ಅಂಡ್ ಯಾವಾಗ ರಿವೀಲ್ ಮಾಡ್ತೀರಾ ಅಂತಾನೂ ಸಹ ಭವ್ಯ ಗೌಡ ಅವ್ರನ್ನ ಕೇಳ್ತಾರೆ. ಆಗ ಭವ್ಯ ಗೌಡ ಅವ್ರು ಹೇಳೋದಿಷ್ಟೇ ಲೈಕ್
ಟೈಮ್ ಬಂದಾಗ ಆ ಕ್ರಶ್ ಯಾರು ಅನ್ನೋದನ್ನ ನಾನು ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ಒಂದೊಂದ್ಸತಿ ಲೈಕ್ ಆದಷ್ಟು ಬೇಗ ರಿವೀಲ್ ಮಾಡ್ತೀವಿ ಅಂತಲೂ ಸಹ ಹೇಳಿದ್ದಾರೆ. ಸೊ ನೋಡೋಣ ಭವ್ಯಗೌಡ ಅವ್ರು ಯಾವಾಗ ರಿವೀಲ್ ಮಾಡ್ತಾರೆ ಅಂತ ಹೇಳಿ. ಯಾಕಂದ್ರೆ ಸಾಕಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ. ಲೈಕ್ ಭವ್ಯಗೌಡ ಅವ್ರ ಬಾಯ್ ಫ್ರೆಂಡ್ ಇರೋದು ನಿಜನೇ ಆದ್ರೆ ಹೇಳ್ಬಿಡ್ಬೇಕಾಗಿತ್ತಲ್ವಾ, ಏನಕ್ಕೆ ಇನ್ನೊಬ್ಬರ ಜೊತೆ ಅಷ್ಟು ಕ್ಲೋಸ್ ಆಗಿರ್ಬೇಕಾಗಿತ್ತು ಅಂತೆಲ್ಲ ಹೇಳಿ ಸಾಕಷ್ಟು ಜನ ಕ್ವಶನ್ಸ್ ನ ಮಾಡ್ತಿದ್ರು. ಸೊ ಭವ್ಯಗೌಡ ಅವ್ರಿಗೂ ಆ ಟೈಮ್ ಬಂದಾಗ ಭವ್ಯಗೌಡ ಅವ್ರು ಹೇಳ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ಇನ್ನು ಈ ಒಂದು ಇಂಟರ್ವ್ಯೂ ನಲ್ಲಿ ಕಿರಣ್ ರಾಜ್ ಅವ್ರನ್ನೂ ಸಹ ಇಂಟರ್ವ್ಯೂ ಮಾಡಲಾಗಿತ್ತು. ಆ್ಯಂಡ್ ನಮ್ರತಾ ಗೌಡ ಅವ್ರನ್ನೂ ಸಹ ಇಂಟರ್ವ್ಯೂ ಮಾಡಲಾಗಿತ್ತು. ಲೈಕ್ ಈ ಪೇರ್ ಬಗ್ಗೆ ಅಂದ್ರೆ ಈ ರೀತಿ ಕಪಲ್ಸ್ ನ ಟ್ರೋಲ್ ಮಾಡ್ತಾರಲ್ಲ, ಕಪಲ್ಸ್ ಬಗ್ಗೆ ಎಡಿಟ್ಸ್ ಮಾಡಿ ವಿಡಿಯೋಸ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ಕಿರಣ್ ರಾಜ್ ಅವ್ರು ಹೇಳಿದಿಷ್ಟೇ, ಲೈಕ್ ಒಂದು ರೇಂಜ್ ವರ್ಗೂ ಎಲ್ಲವನ್ನೂ ಸಹ ನಾನು ತಿಳ್ಕೊಂತೀನಿ. ಸೊ ಅದನ್ನ ಮೀರಿ ಯಾರಾದ್ರೂ ಎಕ್ಸ್ಟ್ರಾಸ್ಗಳನ್ನ ಮಾಡಿದ್ರು ಅಂದ್ರೆ ನಾನಂತೂ ಸಹಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ಕಿರಣ್ ರಾಜ್ ಅವ್ರು ಹೇಳಿದ್ದಾರೆ. ಆ್ಯಂಡ್ ಇದೇ ಪ್ರಶ್ನೆನ ಭವ್ಯಗೌಡ ಅವ್ರಿಗೆ ಕೇಳಿದಾಗ ಅವ್ರು ಹೇಳಿದಿಷ್ಟೇ, ಲೈಕ್ ನಾನಂತೂ ಇದ್ರ ಬಗ್ಗೆ ಎಲ್ಲ ತಲೆನೇ ಕೆಡ್ಸ್ಕೊಳೋದಕ್ಕೆ ಹೋಗೋದಿಲ್ಲ. ನಾನು ಒಬ್ರ ಜೊತೆ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೀನಿ ಅಂತಂದ್ರೆ ಆ ಕಪಲ್ ಯಾರಿಗಾದ್ರೂ ಇಷ್ಟ ಆಯ್ತು ಅಂತಂದ್ರೆ ಅದ್ರ ಬಗ್ಗೆ ವಿಡಿಯೋಸ್ಗಳನ್ನ ಮಾಡಿ ಹಾಕ್ತಿರ್ತಾರೆ. ಲೈಕ್ ಫಸ್ಟ್ ಈ ರೀತಿಯಾದಂತಹ ವಿಡಿಯೋಸ್ಗಳನ್ನ ನೋಡಿದಾಗ ನನಗೂ ಸ್ವಲ್ಪ ಬೇಜಾರಾಗ್ತಿತ್ತು, ಏನ್ ಈ ರೀತಿ ಎಲ್ಲ ಮಾಡ್ಬಿಟ್ರಲ್ಲ ಅಂತ ಹೇಳಿ ಬೇಜಾರಾಗ್ತಿತ್ತು. ಬಟ್ ಮುಂದೆ ಈ ಫೀಲ್ಡ್ ಅಲ್ಲಿ ಹೋಗ್ತಾ ಎಲ್ಲವೂ ಸಹ ಅಭ್ಯಾಸ ಆಗ್ಬಿಡುತ್ತೆ. ಅಂಡ್ ಅದ್ರ ಬಗ್ಗೆ ತುಂಬಾ ಟೆನ್ಷನ್ ಅನ್ನು ತಗೊಂಡು ಥಿಂಕ್ ಮಾಡೋದಕ್ಕೆ ಹೋಗ್ಬಾರ್ದು. ಲೈಕ್ ಇವಾಗ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೀನಿ ಅಂತಂದ್ರೆ ಆ ಕಪಲ್ ಇಷ್ಟ ಆಯ್ತು ಅಂತಂದ್ರೆ ಆ ಕಪಲ್ ಇಷ್ಟ ಆದವರು ಅದ್ರ ಬಗ್ಗೆ ವಿಡಿಯೋಸ್ಗಳನ್ನ ಮಾಡಿ ಹಾಕ್ತಾರೆ. ಈ ಪ್ರಾಜೆಕ್ಟ್ ಮುಗ್ದಿದ್ದಾದ್ಮೇಲೆ ನೆಕ್ಸ್ಟ್ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೀನಿ ಅಂತಂದ್ರೆ ಆ ಪ್ರಾಜೆಕ್ಟ್ ಅಲ್ಲಿ ಇರುವಂತಹ ಒಂದು ಕಪಲ್ ಯಾರಿಗಾದ್ರೂ ಇಷ್ಟ ಆಯ್ತು ಅಂತಂದ್ರೆ ಅವ್ರ ಬಗ್ಗೆ ವಿಡಿಯೋಸ್ಗಳನ್ನ ಮಾಡಿ ಹಾಕ್ತಾರೆ. ಸೊ ಈ ರೀತಿ ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ ಚೇಂಜ್ ಆಗ್ತಾನೆ ಹೋಗ್ತಿರುತ್ತೆ. ನಾನು ಯಾರ ಜೊತೆ ಒಂದು ಪ್ರಾಜೆಕ್ಟ್ ಮಾಡ್ತಿರ್ತೀನೋ ಅವ್ರ ಜೊತೆ ಎಲ್ಲ ವಿಡಿಯೋಸ್ಗಳನ್ನ ಮಾಡಿ ಹಾಕ್ತಿರ್ತಾರೆ. ಯಾಕಂದ್ರೆ ಒಂದು ಸೀರಿಯಲ್ ಮಾಡ್ತಿದ್ದೀನಿ ಅಂತ ಅಂದಾಗ ಒಂದು ನಾಯಕಿಗೆ ನಾಯಕ ನಟ ಅನ್ನೋದು ಇದ್ದೇ ಇರುತ್ತೆ. ಸೊ ಆ ಕಪಲ್ ಆ ಪೇರ್ ಅನ್ನೋದು ಯಾರಿಗೆ ಇಷ್ಟ ಆಗ್ತಾರೋ ಅವರು ವಿಡಿಯೋಸ್ಗಳನ್ನ ಮಾಡಿ ಹಾಕ್ತಿರ್ತಾರೆ ಅಷ್ಟೇ. ಸೊ ಅದ್ರ ಬಗ್ಗೆಲ್ಲ ಜಾಸ್ತಿ ಥಿಂಕ್ ಮಾಡೋದಕ್ಕೆ ಹೋಗ್ಬಾರ್ದು, ತಲೆನೂ ಕೆಡ್ಸ್ಕೊಳೋದಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಭವ್ಯಗೌಡ ಅವ್ರು ಹೇಳಿದ್ದಾರೆ. ಅಂಡ್ ಇನ್ನು ನಮ್ರತಾ ಗೌಡ ಅವ್ರಿಗೆ ಒಂದು ಕ್ವಶನ್ ಕೇಳಲಾಗಿತ್ತು. ಲೈಕ್ ಕಾರ್ತಿಕ್ ಮಹೇಶ್ ಅವರ ಬಗ್ಗೆ ಕ್ವಶನ್ ಅನ್ನ ಕೇಳಲಾಗಿತ್ತು. ಲೈಕ್ ಈ ಸೀರಿಯಲ್ಗೆ ಕಾರ್ತಿಕ್ ಮಹೇಶ್ ಅವರು ನಿಮ್ಮ ಜೋಡಿಯಾಗಿ ಬರ್ತಾರೆ ಅನ್ನುವಂತಹ ಸುದ್ದಿ ಇದೆ, ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಅಂತ ಹೇಳಿ ನಮ್ರತಾ ಗೌಡ ಅವ್ರಿಗೆ ಕೇಳಲಾಗಿತ್ತು. ಸೊ ನಮ್ರತಾ ಗೌಡ ಅವರು ಒಂದು ವಾರ್ನಿಂಗ್ ಕೊಡೋ ರೀತಿನೇ ಮಾತಾಡಿದ್ರು ಅಂತ ಹೇಳ್ಬೋದು. ಲೈಕ್ ಈ ರೀತಿ ಎಲ್ಲ ಸ್ಪ್ರೆಡ್ ಮಾಡಬೇಡಿ ಅಂತ ತುಂಬಾನೇ ಖಡಕ್ ಆಗಿ ಹೇಳಿದ್ದಾರೆ. ಯಾಕಂದ್ರೆ ಕಾರ್ತಿಕ್ ಮಹೇಶ್ ಅವ್ರಿಗೂ ಮತ್ತೆ ಕರ್ಣ ಸೀರಿಯಲ್ಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಕಾರ್ತಿಕ್ ಮಹೇಶ್ ಅವರು ಈ ಸೀರಿಯಲ್ ಅಲ್ಲಿ ಕಾಣಿಸ್ಕೊಂಡೇ ಇಲ್ಲ ಅಂತ ಹೇಳಿ ನಮ್ರತಾ ಗೌಡ ಅವರು ಇದ್ರ ಬಗ್ಗೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಅಂಡ್ ನಾನು ಕೂಡ ಇದ್ರ ಬಗ್ಗೆ ವಿಡಿಯೋನ ಮಾಡಿ ಹಾಕಿದೆ. ಲೈಕ್ ಕಾರ್ತಿಕ್ ಮಹೇಶ್ ಅವರೇ ನಮ್ರತಾ ಗೌಡ ಅವ್ರಿಗೆ ಜೋಡಿಯಾಗಿ ಬರ್ತಿದ್ದಾರೆ ಈ ಸೀರಿಯಲ್ ಅಲ್ಲಿ ಅಂತ ಹೇಳಿ ನಾನು ಕೂಡ ವಿಡಿಯೋಸ್ನ ಮಾಡಿ ಹಾಕಿದೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಂತಹ ಒಂದಷ್ಟು ಮಾಹಿತಿಗಳ ಪ್ರಕಾರ ಒಂದಷ್ಟು ವಿಡಿಯೋಸ್ಗಳನ್ನ ನೋಡಿದಾಗ ನಮಗೂ ಸಹ ಅನಿಸ್ತೇವು ಕಾರ್ತಿಕ್ ಅವರು ಬರ್ತಿದಾರೇನೋ ಅನ್ನೋ ರೀತಿ ನನಗೂ ಸಹ ಫೀಲ್ ಆಯ್ತು. ಸೊ ಆ ಕಾರಣಕ್ಕಾಗಿನೇ ನಾನು ಕೂಡ ವಿಡಿಯೋ ಮಾಡಿ ಹಾಕಿದ್ದೆ. ಬಟ್ ಇದ್ರ ಬಗ್ಗೆ ನಮ್ರತಾ ಗೌಡ ಅವರು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಏನಂತ ಅಂದ್ರೆ ಕಾರ್ತಿಕ್ ಮಹೇಶ್ ಅವ್ರಿಗೆ ಮತ್ತೆ ಕರ್ಣ ಸೀರಿಯಲ್ಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಅಂಡ್ ಕಾರ್ತಿಕ್ ಅವರು ಈ ಒಂದು ಸೀರಿಯಲ್ ಅಲ್ಲಿ ಕಾಣಿಸ್ಕೊಳ್ತಿಲ್ಲ ಅಂತ ಹೇಳಿ ನಮ್ರತಾ ಗೌಡ ಅವರು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಅಂಡ್ ನೆಕ್ಸ್ಟ್ ನಮ್ರತಾ ಗೌಡ ಅವ್ರಿಗೆ ಕೇಳುವಂತಹ ಪ್ರಶ್ನೆ ಏನು ಅಂತಂದ್ರೆ, ಹಾಗಿದ್ರೆ ನಿಮ್ಮ ಜೋಡಿ ಈ ಸೀರಿಯಲ್ ಅಲ್ಲಿ ಯಾರು ಅಂತ ಕೇಳಿದ್ದಾರೆ. ಅಂಡ್ ನಮ್ರತಾ ಗೌಡ ಅವ್ರು ಯಾವುದೇ ರೀತಿಯಾದಂತಹ ಕ್ಲೂ ಅನ್ನ ಬಿಟ್ಕೊಟ್ಟಿಲ್ಲ, ತುಂಬಾನೇ ಸಸ್ಪೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ. ಲೈಕ್ ನಂಗೂ ಕೂಡ ಈ ಒಂದು ಸೀರಿಯಲ್ ಅಲ್ಲಿ ಒಂದು ಜೋಡಿ ಅನ್ನೋದಿದೆ. ಆ ಜೋಡಿ ಯಾರು ಅನ್ನೋದು ನಿಮ್ಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಮುಂದೆ ಇಂಟ್ರೊಡ್ಯೂಸ್ ಆಗ್ತಾರೆ ಸೀರಿಯಲ್ ಅಲ್ಲಿ ಆ ಜೋಡಿ, ಅಲ್ಲಿವರೆಗೂ ವೇಟ್ ಮಾಡಿ ಅಂತ ನಮ್ರತಾ ಗೌಡ ಅವರು ಹೇಳಿದ್ದಾರೆ. ಅಂಡ್ ಇದೆಲ್ಲವನ್ನ ನೋಡ್ತಿದ್ದೆ ನಮ್ರತಾ ಗೌಡ ಅವರಾಗಿರ್ಬೋದು, ಕಿರಣ್ ರಾಜ್ ಅವರಾಗಿರ್ಬೋದು, ಭವ್ಯಗೌಡ ಅವರಾಗಿರ್ಬೋದು, ದ 3 ಮೇನ್ ಪಿಲ್ಲರ್ಸ್ ಅಂತ ಏನಿದ್ದಾರೆ ಈ ಒಂದು ಸೀರಿಯಲ್ಗೆ. ಈ 3 ಜನದ ಇಂಟರ್ವ್ಯೂನ ನೋಡಿದಾಗ ಲೈಕ್ ತುಂಬಾನೇ ಮೆಚೂರ್ಡ್ ಆಗಿ ಥಿಂಕ್ ಮಾಡುವಂತಹ ಕ್ಯಾರೆಕ್ಟರ್ಸ್ ಇರೋದೆಲ್ಲ ಅಂತ ಗೊತ್ತಾಯ್ತು. ಅಂಡ್ ಶ್ರುತಿ ನಾಯ್ಡು ಅವರು ಏನ್ ಈ ಸೀರಿಯಲ್ ಅನ್ನ ಡೈರೆಕ್ಟ್ ಮಾಡ್ತಿದ್ದಾರೆ ಅವರು ಕೂಡ ತುಂಬಾನೇ ಸ್ಟ್ರಿಕ್ಟ್ ಡೈರೆಕ್ಟರ್ ಅನ್ನೋದು ನಮ್ಮೆಲ್ಲರಿಗೂ ಸಹ ಈಗಾಗಲೇ ಗೊತ್ತಿದೆ. ಯಾಕಂದ್ರೆ ಇಷ್ಟು ದಿವಸ ಕೊಟ್ಟಿರುವಂತಹ ಸೀರಿಯಲ್, ಸಾಕಷ್ಟು ವರ್ಷಗಳಿಂದ ಈ ಒಂದು ಸೀರಿಯಲ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಶ್ರುತಿ ನಾಯ್ಡು ಅವರು ವರ್ಕ್ ಮಾಡ್ಕೊಂಡು ಬಂದಿದ್ದಾರೆ. ಅಂಡ್ ಯಾವ ರೀತಿ ಸೀರಿಯಲ್ ಅನ್ನ ಜನಗಳಿಗೆ ಕೊಟ್ರೆ ಇಷ್ಟ ಆಗುತ್ತೆ ಅನ್ನೋದು ಶ್ರುತಿ ನಾಯ್ಡು ಅವರಿಗೆ ಕಂಪ್ಲೀಟ್ ಆಗಿ ಗೊತ್ತಿರುತ್ತೆ. ಸೊ ಜನಗಳಿಗೆ ಇಷ್ಟ ಆಗುವಂತೆ, ಜನಗಳ ಟೇಸ್ಟ್ಗೆ ತಕ್ಕಂತೆ ಈ ಒಂದು ಸೀರಿಯಲ್ ನ ಜನಗಳ ಮುಂದೆ ಇಟ್ಟೇ ಇಡ್ತಾರೆ. ಅಂಡ್ ಸಾಕಷ್ಟು ಜನ ಹೇಳ್ತಿರ್ತಾರೆ, ಅಂಡ್ ನಾನು ಕೂಡ ಹೇಳಿದ್ದೀನಿ, ಹಿಂದಿಯಲ್ಲಿ ಬರುವಂತಹ ರಾಜ್ಪೇಟ ಅನ್ನುವಂತಹ ಸೀರಿಯಲ್ ನ ರಿಮೇಕ್ ಆಗಿದೆ ಅಂತ ಹೇಳಿ. ಬಟ್ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ, ಲೈಕ್ ಅದನ್ನೇ ಡಿಟ್ಟೋ ಕಾಪಿ ಮಾಡಿ ಈ ಒಂದು ಸೀರಿಯಲ್ ನ ಮಾಡ್ತಿಲ್ಲ ಶ್ರುತಿ ನಾಯ್ಡು ಅವರು. ನಮ್ಮ ಕನ್ನಡದ ಜನತೆಯ ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ಗೆ ತಕ್ಕ ಹಾಗೆ ಕಥೆನ ರೆಡಿ ಮಾಡಿ ನಮ್ಮ ಮುಂದೆ ಇಡೋದಕ್ಕೆ ಶ್ರುತಿ ನಾಯ್ಡು ಅವರು ಪ್ರಯತ್ನ ಪಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಲೈಕ್ ಡಿಟ್ಟೋ ಕಾಪಿ ಮಾಡ್ತಿಲ್ಲ. ಕಥೆಯಲ್ಲಿ ತುಂಬಾನೇ ಚೇಂಜಸ್ ಇರುತ್ತೆ. ಲೈಕ್ ಆ ಕಥೆಗೂ ಈ ಕಥೆಗೂ ತುಂಬಾನೇ ಡಿಫ್ರೆನ್ಸಸ್ ಇರುತ್ತೆ. ನೀವು ಸೀರಿಯಲ್ ನೋಡ್ತಾ ನಿಮ್ಗೆ ಗೊತ್ತಾಗುತ್ತೆ. ನೀವೇನಾದ್ರೂ ಅಕಸ್ಮಾತ್ ಹಿಂದಿಯಲ್ಲಿ ಬರ್ತಿರುವಂತಹ ರಾಜ್ಪೇಟ ಅನ್ನುವಂತಹ ಸೀರಿಯಲ್ ನ ನೋಡಿದ್ರೆ ಲೈಕ್ ಕನ್ನಡದಲ್ಲಿ ನೋಡೋದ್ ಬೇಡ, ಏನ್ ಸೇಮ್ ಸ್ಟೋರಿ ಅನ್ನೋ ರೀತಿ ಹೇಳೋ ಹಾಗಿರೋಲ್ಲ. ಯಾಕೆ ಅಂತಂದ್ರೆ ಅಲ್ಲಿರುವಂತಹ ಸ್ಟೋರಿನ ಡಿಟೋ ಕಾಪಿ ಇಲ್ಲಿ ಇರೋದಿಲ್ಲ. ಲೈಕ್ ಕಂಪ್ಲೀಟ್ ಚೇಂಜ್ ಇರುತ್ತೆ ಅಂತಾನು ಹೇಳ್ಬೋದು, ಅಥವಾ ಒಂದು 50 to 60% ಚೇಂಜ್ ಇರುತ್ತೆ ಅಂತಾನೆ ಹೇಳ್ಬೋದು. ಅರೌಂಡ್ ಒಂದು 20 to 30% ಮಾತ್ರ ಅಲ್ಲಿರುವಂತಹ ಸೀರಿಯಲ್ ಸೀನ್ಸ್ಗಳು ನಮ್ಗೆ ನೆನಪು ಬರ್ಬೋದು ಅಷ್ಟೇ. ಅದನ್ನ ಬಿಟ್ರೆ ಕಂಪ್ಲೀಟ್ ಚೇಂಜ್ ಮಾಡಿನೇ
ಈ ಒಂದು ಸ್ಟೋರಿನ ನಮ್ಮ ಮುಂದೆ ಇಡ್ತಾರೆ ಶ್ರುತಿ ನಾಯ್ಡು ಅವರು ಅಂತ ಹೇಳ್ಬೋದು. ಆ್ಯಂಡ್ ಎಸ್, ಯಾರೆಲ್ಲ ಈ ಒಂದು ಕರ್ಣ ಸೀರಿಯಲ್ಗೆ ವೆಯ್ಟ್ ಮಾಡ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಭವ್ಯ ಗೌಡ ಅವರ ಬಾಯ್ ಫ್ರೆಂಡ್ ಯಾರು ಇರ್ಬೋದು ಅನ್ನೋದೇನಾದ್ರು ನಿಮಗೆ ಗೊತ್ತಿದ್ರೆ ಅದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.